ಅದು ಮೇಲ ಹಿಂಗೆ ತಾಗಿ ಬಿಡ್ತಾನೆ ಹಂಗೆ ನಾಳೆ ಬಿಡ್ತಾನೆ ಹಂಗೆ ಅಂತ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಹೊಳ್ಕೊಂಡೇನ್ರಿ. ಒಂದು ಸ್ವಲ್ಪ ಒಗರು ಭಾಳ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಉಪ್ಪು ಹಾಕಿ ಇಡ್ಬೇಕಲ್ಲತ್ತೀನಿ. ಇವಕ್ಕೆ ನೋಡ್ರಿ ರೇಟ್ ಖಾರಾಗ್ಯಾವ. ಕುದ್ಲಿಗಿತ್ತದ್ರಿ ಈಗ ಒಂದಿಷ್ಟು ರೊಟ್ಟಿ ಮಾಡಬೇಕು. ಅದಕ್ಕೆ ಬದ್ನಿಕಾಯಿ ಪಲ್ಯ ಮಾಡಬೇಕು. ಕ್ಯೂ ನೀರು ತೆಗುತ್ತಾ ತಂಗಿ ಬೋಣ ಪಾಣ ಹೊಡಿತೀನಿ ಪಲ್ಯ. ವಾ ಬದ್ನಿಕಾಯಿ ಪಲ್ಯ. ಸರಿ ಅಪ್ಪೋ. ಓ ಸಕ್ಕರೆ ತಿಲಗುತ್ತಿದೆ ಈ ಪಪ್ಯ. ಅದು ಮಜ್ಜಿಗೆ ಪಲ್ಯ ಮಾಡುತ್ತಿದ್ದ ಮನೆ ಹೊಡ್ದಿಲ್ರಿ. ಅದ್ರ ಇನ್ನೊಂದು ಸ್ವಲ್ಪ ಕುದ್ದಿಲ್ಲ ತಿನ್ನಕ್ಬಿಟ್ಟು ಹಾಕ್ತೀನಿ. ಈಗ ಒಂದಿಷ್ಟು ಕಡ್ಲಿ ಹಿಟ್ಟು ಹುರಿಬೇಕಾಗತ್ತೀನಿ ರೀ ಹಂಚಿನ್ಯಾಗ. ಹಂಗಾಗಿ ಇಷ್ಟು ಕಡ್ಲಿ ಹಿಟ್ಟು ಕಾಸ್ಕೊಂಡು ಇಟ್ಕೋಬೇಕಾಗತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ನೆನ್ನಿತ್ತಂದ್ರೆ ಚಂದ ಬರ್ತಾವ್ರಿ. ದೋಸೆ ನಮ್ಮನ್ನು ಹಾಕ್ಬೇಕಾಗತ್ತೀನಿ ರೀ. ನೆನ್ಲಿ ಅಂದ್ರೆ ಹಿಟ್ಟು ನೆನ್ಲಿ ಅಂದ್ರೆ ಅಟ್ಟೇನು ಚಂದ ಬರಂಗಿಲ್ಲ ಅಂತೇಳಿ ಒಂದು 5 ನಿಮಿಷ 10 ನಿಮಿಷ ನೆನೆ ಇಡ್ಬೇಕಂತೇಳಿ ಹಾಕತ್ತೀನಿ ರೀ. ಅದಕ್ಕೇನು ಹಾಕ್ಕೊಂಡಿಲ್ರಿ. ಬರೀ ಇಷ್ಟು ಖಾರ ಉಪ್ಪು ಒಂದಿಷ್ಟು ಉಳ್ಳಾಗಡ್ಡಿ ಇನ್ನೂ ಹೊಳ್ಕೊಂಡು ಇಟ್ಕೊಂಡೀನಿ ರೀ. ಒಂದು ಸ್ವಲ್ಪ ನೀರು ಹಾಕಿ ತೊಳೆದಿದ್ರಿ. ಯಾಕಂದ್ರೆ ಕಾಟಂತೂ ಭಾಳ ಅವ್ರ ಉಳ್ಳಾಗಡ್ಡಿ. ಅದಕ್ಕಾಗಿ ನೀರು ಹಾಕಿ ತೊಳೆದಿದ್ದ. ಒಂದು ಸ್ವಲ್ಪ ಸೋಡಾ ಹಾಕಿನ್ರಿ. ನಾನು ಸೋಡಾ ಏನು ಭಾಳ ಹಾಕಿಲ್ಲ. ಅಷ್ಟೇನು ಅಳಸ ಇಲ್ಲ ಅಂದ್ರೆ ಅಷ್ಟೇನು ಗಟ್ಟಿ ನಾದ್ಕೊಳ್ಳೋರು ಅಷ್ಟು ಮೀಡಿಯಮ್ದಾಗ ನಾದ್ಕೊತೀನಿ.
ಇದಕ್ಕೆಲ್ಲ ಬಾಳೆಹಣ್ಣು ಹಾಕಿಲ್ರಿ, ಬರೀ ಇಷ್ಟು ಖಾರ ಉಪ್ಪ ಒಂದಿಷ್ಟು ಸೋಡಾ ಹಾಕೀನಿ, ಒಂದಿಟ್ಟು ಹೋಳಿಟ್ಟದ್ದು ಉಳ್ಳಾಗಡ್ಡಿ ಹಾಕಿನಿ ಆಯಿತು. ಈಗ ಚಂದಾಗಂತೂ ಕಲ್ಸ್ಕೊಂಡೇನ್ರಿ, ಇನ್ನೊಂದು ಸ್ವಲ್ಪ ಗಟ್ಟಿಯಾಗ್ಯದ್ರಿ, ಇನ್ನೊಂದು ಸ್ವಲ್ಪ ತಿಳಿ ಮಾಡ್ಕೊತೀನಿ ಅದಕ್ಕೆ. ಈಗ ಚಂದಾಗಿ ಕಲ್ಸ್ಕೊಂಡೇನ್ರಿ, ಒಂದು 10 ನಿಮಿಷ ಬಿಡ್ತೀನಿ ರೀ ಇದಕ್ಕೆ ನೆನಿಲಕ್ಕ. ಇಷ್ಟೇ ಮೀಡಿಯಮ್ದಾಗ ಕಲ್ಸ್ಕೊಂಡಿನಿ, ಭಾಳ ಆಳಸ್ ಭೀ ಮಾಡಿಲ್ಲ, ಭಾಳ ಗಟ್ಟಿ ಭೀ ಮಾಡಿಲ್ಲ ರೀ, ಅಟ್ಟೆ ಮೀಡಿಯಮ್ ಇಟ್ಕೊಂಡಿನಿ. ಹಂಚಂತೂ ಕೈಲಿಕ್ಕೆ ಇಟ್ಟಿದ್ರಿ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿ. ಈಗ ನಾ ಸಣ್ಣ 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 ದೋಸೆ ನಮನ್ ಮಾಡ್ಲತ್ತೀನಿ ರೀ, ಅಷ್ಟೇ ಸಣ್ಣದು, ಭಾಳೇನ ದೊಡ್ಡದು ಹಾಕಿ ಹುರ್ಲಿಗತ್ತಿಲ್ಲ. ಯಾಕಂದ್ರೆ ಅಷ್ಟಿಷ್ಟೇ ಯಾಕಂದ್ರೆ ಭಾಳ ಚಂದಾಗಿ ಸುಡ್ತಾವ ಅಂತೇಳಿ ಒಂದು 3 ಹಾಕಿಸಿಂದ ಹಂಚಿನ್ಯಾಗ ಹಾಕಿ ಹುರ್ಲಿಗತ್ತೀನಿ ರೀ. 3 ಕಡಿಗೆ ಆಯ್ತಾರೆ. ಒಂದು ಸ್ವಲ್ಪ ಎಣ್ಣೆನೂ ಭಾಳ ಹಚ್ಚಿಲ್ರಿ, ಒಂದು ಸ್ವಲ್ಪ ಹಚ್ಚಿದ ಅಷ್ಟೇ, ಮೀಡಿಯಮ್ ಉರಿ ಹಚ್ಕೇಸಿಂದು ಸಣ್ಣ ಸಣ್ಣ ಹಾಕೊಂಡ್ರೆ ಚಂದಾಗಿ ಬೈತಾವ ಅಂತೇಳಿ ಹಾಗಾಗಿ ಒಂದೇ ಹಾಕೊಂಡಿದ್ದಿಲ್ರ, 3 ಹಾಕಿದ್ದೆ ಸಣ್ಣ ಸಣ್ಣ, ಅಷ್ಟೇ ಒಂದು ಅರ್ಧ ಚಮಚದಷ್ಟು ಹಾಕಿದ್ರಿ. ನೋಡ್ರಿ ಪಾವು ಉಬ್ದಂಗೆ ಹುಬ್ಬ್ಯಾವ್ರಿ ಈಗ ಅವು. ಆ ಸಣ್ಣ ಸಣ್ಣ ಹಾಕಿದ್ರೆ ಸೇಮ್ ಹಿಂಗೆ ಫುಲ್ ಪಾವು ಹೆಂಗೆ ಉಬ್ತಾವಲ್ರಿ ಆ ನಮೂನ ಉಬ್ಬಿ ಬರ್ತಾವ. ಆದ್ರೆ ದೊಡ್ಡದು ಹಾಕಿದ್ರಂತೂ ಅಷ್ಟು ನಿದ್ರಂಗೆ ಬರಂಗಿಲ್ರಿ, ಅದಕ್ಕಾಗಿ ನಾ ಸಣ್ಣ ಹಾಕಿದ್ದೆ. ಈಗ ಒಂದು 3 ಹಾಕ್ಕೊಂಡು ತೆಕ್ಕೊಂಡಿದ್ದೀನಿ ರೀ, ಅದಕ್ಕಾಗಿ ಮತ್ತೊಂದು 3 ಹಾಕ್ಲಾಗತ್ತೀನಿ ನಾ. 3 ಒಮ್ಮೆ ಹಾಕಿದ್ರೂ ಅದರ 3 ಅಂತೂ ಕಲ್ಕೊಳಂಗಿಲ್ಲ ರೀ, ಕಡೆಗೆ ಇದ್ದಿರ್ತಾವ. ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿನಿ ರೀ ಸುತ್ತ ಅಂತೂ ಒಂದು ಎಣ್ಣೆ ಹಾಕಿದ್ರಪ್ಲೆ ನಡಬರ್ಕೆ ಜಮ ಆಗಿತ್ತಲ್ರಿ, ಅದಕ್ಕಾಗಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟೀನಿ. ಭಾಳ ಚಂದ ಸುಡ್ತಾವ್ರಿ ತಟ್ಟಕ್ಕೆ ಹಾಕ್ಕೊಂಡ್ರೆ. ಇವು ಆಗ್ಯದ್ರಿ ಈಗ ಮಾಡೋದಂತೂ. ದೋಸೆ ಹಂಗೆ ಹಾಕೋತಾರಲ್ರಿ ಹಂಚಿನಾಗ, ಹಂಗೆ ಸಣ್ಣ ಸಣ್ಣ ತಳ್ಳಗೆ ಹಾಕ್ಕೊಂಡಿದ್ದಾನ. ಪಾಪ್ಯ ಏ ಪಾಪ್ಯ ಚೆನ್ನ ತಲೆ ಇಕ್ಕೊಂಡಿದಿ. ಎದಕ್ಕೆ ರೊಕ್ಕ? ಕಾಪಿ ಅವ ಇಲ್ಲ? ಕಾಪಿ ಇದ್ರು ಹೋರಿ. ಓ ನಾಳೆ ಕೊಡ್ತಾ, ನಾಳೆಗೆ. ಇವತ್ತು ಚಿಲ್ಲರಿಲ್ಲ, ದಂಡಿ ಹಿಡ್ದು ಹೋರಿ. ನೀ ಪಾಟ್ನೆ ಬಂದು ಮೋಟ್ರ್ ಬಂದ್ ಮಾಡಿಲ್ಲ. ಯಾವತ್ತು ಮಮ್ಮ ಅದು ಎಣ್ಣೆ ಕೋರೇಜ್ ಅನ್ನೋದು ಇದು. ಜೋಳ ಕೊಡ್ದಿಲ್ಲ ಅದು? ಗೋಧಿಗೆ ತಂದೆ. ಗೋಧಿಗೆ ತಂದಿದೆ. ಹಾಕಿನಿ ಇದ್ರಾಗ ಈಗ ಎದ್ರಾಗ ಮಾಪಿಲಿ ನೀರು ಹಾಕಿನಿ.
ಕೋರೇಜ್ ಅನ್ನೋದು ಹ್ಞೂ ಕೋರೇಜ್ ಅನ್ನೋದು ಅಂದ್ರೆ ಕೋರೇಜನ್ ಎಣ್ಣೆ ಹ್ಞೂ ಇದು 50 ml ಇರ್ತದ ಹ್ಞೂ 8 ಡಬ್ಬ ಆಗ್ಬೇಕದು. ಹ್ಞೂ ಹ್ಞೂ ತಲೆ ಹಾಂ ಗೋಧಿ ಮಲ ತಿಲ್ಲತ್ತಾವ ಮಲ ಬರ್ತಾವ ಇಲ್ಲಿ ಮಲ ಕೈಲಿ ಹೌದಲ್ಲ ಕಿಲ್ಲಿ ಕಡ್ದಾವಲ್ಲ ಹೆಣ್ಚಿ ಕಡ್ದಾವ ನೋಡು. ಹ್ಞೂ ಬೋರು ಇದು ಜೀವಿ ತಿಲ್ಲಿ ನೋಡಲ್ಲಿ ಹ್ಯಾಂಗೆ ಇದಾವ ನೋಡಕ್ಕೆ ಎಲ್ಲಿ ನೋಡಿರಿ ಇಲ್ಲ ಕಾಕಲ್ಲಿ ನೋಡಕ್ಕೆ ಹಾಂ ಕಾಕಲಿ ಕಾಣ್ತಾವಲ್ಲ ಕಾಣುತ್ತಾವ ಕಾಕಲಿ ಬಲ್ತಿ. ಇವತ್ತ ಗೋಧಿಗೆ ಎಣ್ಣೆ ಹೊಡಿಗತ್ತೇರಿ ಯಾಕಂದ್ರೆ ಒಂದು ಸ್ವಲ್ಪ ಗೋಧಿನೂ ರೋಗ ಬಿದ್ದಂಗೆ ರೋಗ ಟಪ್ಲಿ ಆಗ್ಯದ್ರಿ. ಅದಕ್ಕಾಗಿ ಮಾನಿ ಎಣ್ಣೆ ತಂದಿದ್ದಾರೆ ಆದ್ರೆ ಹೊಡಿಬೇಕಂದ್ರೆ ಇಷ್ಟು ದಿನ ಹೊಡೆಯೋದೇ ಆಗಿದ್ದಿಲ್ಲ. ಇವತ್ತು ಹೊಡಿಗತ್ತಾರಿ. ಅಲ್ಲೂ ನಾನು ಹೊಲಕ್ಕೆ ಬಂದಿದ್ದೇವ್ರಿ. ಅಲ್ಲೊಂದು ಇವತ್ತು ಸಾಲಿ ಸುಟ್ಟಿ ಇತ್ತು. ಹಂಗಾಗಿ ಇಬ್ಬರು ಹೊಲಕ್ಕೆ ಬಂದಿದ್ದೆವು. ನಾವು ಬೇರೆ ಹೊಲ್ದಾಗಿದ್ದೇವ್ರಿ. ಒಂದು ಸ್ವಲ್ಪ ಶೇಂಗಾ ಬಿದ್ದೆವು ಅಲ್ಲಿ ಬಿತ್ತಿದ್ದೆವು. ಗಳೆ ಹೊಡೆದಿರಿ ಅಯ್ಯೋದೇ ಆಗಿದ್ದಿಲ್ಲ. ನಾವು ಇಲ್ಲಿ ಇವತ್ತು ಅಲ್ಲಿ ಬಿತ್ತಿದ್ದೆವು. ಅವರು ಈ ಕಡೆ ಎಣ್ಣೆ ಹೊಡ್ಲಿಕತ್ತಾರೆ ಗೋಧಿಗೆ ಜಮಿಗೆ. ಅದರ ಇನ್ನು ಗೋಧಿಗೆ ಇಷ್ಟೇ ಹೊಡ್ಲಿಕತ್ತಾರೆ. ಜಮಿಗಂತೂ ಇನ್ನೂ ಹೊಡೆದಿಲ್ಲ ರೀ. ಅದಿಷ್ಟು ಹೊಡೆದಾರ್ರಿ. ಈಗ ಎಣ್ಣೆ ಇನ್ನು ಇದಿಷ್ಟು ಹೊಡಿಬೇಕ್ರಿ. ಈಗ ಬೋರು ಇಲ್ಲ ಇದಿಷ್ಟು ಚಲಿಲ್ಲ ನೋಡಿ. ಜಮಿ ಚೆಲ್ಲಿ ಇಲ್ಲಿ ಹೆಂಗಿದ್ದು ನೋಡಿ ಸಸಿ ಅದಾಗ ಹಾಕೊಳಕರ ಚೆಲ್ಲಿದಳು ಎಷ್ಟು ಚಂದ ಇದ್ದು ನೋಡಿ. ಮಾನ ಮೇಲೆ ಸಸಿ ಎದ್ದಂಗೆ ಎದ್ದದಲ್ಲ. ಜೋಳ ಅಂತೂ ಇನ್ನೂ ಹೇಳೋದ್ರಾಗದ ಸಣ್ಣ ಎದ್ದದ್ರಿ. ನಾ ಭಾಳ ಎದ್ದಿಲ್ಲ. ಈಗ ಒಂದು ಡಬ್ಬ ಹೊಡೆದ ಬಂದರಿ ಮತ್ತೊಂದು ಡಬ್ಬ. ಟೈಮ್ ಅಂತೂ ಈಗ 4:00 ಆಗ್ಯದ್ರಿ. ಒಂದು ಸ್ವಲ್ಪ ನಾವು ಹೋಗಿ ಕುರಿಗೆ ಹುಲ್ಲು ಅದು ಮಾಡ್ಕೊತೇವ್ರಿ. ಆಯ್ತು ಇನ್ನೊಂದು ಅರ್ಧ ಗಂಟೆದಾಗ ಹೋಗ್ಬೇಕು ಮನೆಗೆ. ದೌಡನ ಹೊತ್ತು ಮುಣಿಸ್ದ್ರಿ ಈಗಂತೂ. ಅದಕ್ಕೆ ನಡೆದಿದ್ದೇವ್ರಿ. ಈಗ ಹೋಗ್ತೇವ್ರಿ ಮನೆಗೆ ಇನ್ನೊಂದು